ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ಗಳು ಮಾಡುವಂಥ 2 ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು 15 ಮಿನಿಟ್ಸಲ್ಲೇ ಜಸ್ಟ್ ಮನೇಲೇ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಯೂಶಲಿ ಮೇಕಪ್ ಆರ್ಟಿಸ್ಟ್ಗಳು ಈ ಬ್ರೈಡಲ್ಸ್ಗಾಗಿರ್ಬೋದು ಅಥವಾ ನಾನ್ ಬ್ರೈಡಲ್ಸ್ಗಾಗಿರ್ಬೋದು, ಸೊ ಇವರಿಗೆಲ್ಲರೂ ಕೂಡ ಈ ಒಂದು ಹೇರ್ ಸ್ಟೈಲ್ಸ್ನ ಮಾಡ್ತಾರೆ. ಸೊ ಇದು ಸ್ವಲ್ಪ ಇವಾಗ ಟ್ರೆಂಡಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನೀವೇ ಓನ್ ಆಗಿ ನೀವೇ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಈಗ ಮೇಕಪ್ ಆರ್ಟಿಸ್ಟ್ಗಳ ಹತ್ರ ಎಲ್ಲ ಮಾಡ್ಸೋಕ್ಕಾಗೋದಿಲ್ಲ, ತುಂಬಾ ದುಡ್ಡು ಖರ್ಚಾಗುತ್ತೆ, ಸೊ ನಾವೇ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಸೊ ಈ ಹೇರ್ ಸ್ಟೈಲ್ನ ನೀವು ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು. ಜಸ್ಟ್ ನಿಮಗೆ ರಿಬ್ಬನ್ ಬ್ಯಾಂಡ್ ಬೇಕಾಗುತ್ತೆ ಮತ್ತು ನಿಮಗೆ ಯು ಪಿನ್ಸ್ ಬೇಕಾಗುತ್ತೆ ಅಷ್ಟೇ. ಸೊ ಅದನ್ನು ಬಿಟ್ಟು ಬೇರೆ ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಹೇರ್ ಆಕ್ಸೆಸರೀಸ್ ಏನಾದ್ರು ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಜಸ್ಟ್ 15 ಮಿನಿಟ್ಸಲ್ಲೇ ಮನೇಲೇ ಮಾಡ್ಕೋಬೋದು. ಸೊ ಯಾವ ರೀತಿಲಿ ಹೇರ್ ಸ್ಟೈಲ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವೀಡಿಯೋನ ಫುಲ್ ನೋಡಿ. ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಇವತ್ತಿನ ಫಸ್ಟ್ ಹೇರ್ ಸ್ಟೈಲ್ಸ್ನ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಮಾಡೆಲ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮಾಡೆಲ್ ಇಟ್ಕೊಂಡು ಮಾಡ್ತಾರಂಥದ್ದು ಹೇರ್ ಸ್ಟೈಲು. ಸೊ ಫಸ್ಟು ನೀವು ಲೆಫ್ಟ್ ಸೈಡಿಂದ ನೀಟಾಗಿ ಒಂದು ಸ್ವಲ್ಪ ಕ್ರಾಫ್ನ ತಗೊಂಡು ಸೊ ಸ್ವಲ್ಪ ಹೇರ್ನ ತಗೋಬೇಕು. ಸೊ ತಗೊಂಡು ನೀವು ಅಲ್ಲಿ ನೀಟಾಗಿ ಜಡೆನ ಹಾಕಬೇಕು. ಓಕೆನಾ? ಸೊ ಈ ರೀತಿ ನಾಟ್ ಥರ ಹೇಳಿ ಜಡೆನ ಹಾಕಬೇಕು. ಸ್ವಲ್ಪ ಲೂಸಾಗಿ ಹಾಕಬೇಕು, ತುಂಬ ಟೈಟಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಫ್ರಂಟ್ ಹೇರ್ ಸ್ಟೈಲು ನಿಮಗೆ ಈ ರೀತಿಲಿ ಫುಲ್ ಬರುತ್ತೆ. ಸೊ ಈ ರೀತಿ ನೀವು ನೀಟಾಗಿ ಹೆಣ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಫ್ರಂಟ್ ಹೇರ್ ಸ್ಟೈಲ್ ಫುಲ್ ಕಂಪ್ಲೀಟ್ ಆಗುತ್ತೆ. ಇದು ತುಂಬಾ ಈಸಿ ಅಂತಲೂ ಕೂಡ ಹೇಳ್ಬೋದು. ಸೊ ತುಂಬ ಟೈಟಾಗಿ ಇಡಬಾರ್ದು, ತುಂಬ ಲೂಸಾಗಿರಬೇಕು. ಸೊ ಆವಾಗ ನಿಮ್ಮ ಫೇಸ್ಗೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ವರೆಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಲಿ ಜಡೆನ ಹಾಕ್ಕೊಳ್ಳೋದು ಅಂತ ಹೇಳಿ. ಆ್ಯಂಡ್ ನಿಮಗೆ ಆ ಪಾರ್ಟಿಷನ್ ಮಾಡ್ತಾರಲ್ಲ, ಸೊ ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮದು ಲಾಂಗ್ ಆರೋ ಹೇರ್ ಆಗಿರಲಿ, ಶಾರ್ಟ್ ಹೇರ್ ಆರೋ ಆಗಿರಲಿ, ಫ್ರಂಟ್ ಹೇರ್ ಸ್ಟೈಲ್ ನೀವು ಈ ರೀತಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ ಆ್ಯಂಡ್ ತುಂಬ ಟ್ರೆಡಿಷ್ನಲ್ ಆಗು ಕೂಡ ಕಾಣಿಸುತ್ತೆ. ಸೊ ನಾನೀಗ ಫಸ್ಟ್ ಹೇರ್ ಸ್ಟೈಲ್ ನಿಮಗೆ ತೋರಿಸ್ತಾ ಇರೋಂಥದ್ದು. ಈಗ ನೀವು ಲೆಹೆಂಗಾಗಾರು ಯೂಸ್ ಮಾಡ್ಕೋಬೋದು ಅಥವಾ ಸ್ಯಾರಿಗೆ ಹಾಕೊಂಡ್ರು ಕೂಡ ಈ ಒಂದು ಹೇರ್ ಸ್ಟೈಲ್ ತುಂಬಾನೇ ಸೂಟ್ ಆಗುತ್ತೆ. ಫೈನಲ್ ಆಗಿ ನೋಡ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ. ಈಗ ರೈಟ್ ಸೈಡ್ ಫ್ರಂಟ್ ಅಲ್ಲಿ ಹೇರ್ ಸ್ಟೈಲ್ ಫುಲ್ ಕಂಪ್ಲೀಟ್ ಆಗಿದೆ ಅಂಡ್ ಈಗ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ತಗೊಂಡು ನೀವು ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು. ಸೊ ನೀಟಾಗಿ ಟ್ವಿಸ್ಟ್ ಮಾಡ್ಕೊಂಡು ಅಲ್ಲಿ ನೀವು ಯು ಪಿನ್ಸ್ ಇರುತ್ತೆ ನೋಡಿ. ಸೊ ಯು ಪಿನ್ಸ್ ನ ನೀಟಾಗಿ ಹಾಕೋಬೇಕಾಗುತ್ತೆ. ಸ್ವಲ್ಪ ಟೈಟ್ ಆಗಿ ಹಾಕೊಳ್ಳಿ. ಸೊ ಅವಾಗ ಗ್ರಿಪ್ ಆಗಿ ಕೂರುತ್ತೆ, ಏನು ಬಿಚ್ಕೊಳ್ಳೋದು ಸೊ ಆ ರೀತಿ ಬರೋದಿಲ್ಲ. ಸೊ ನಾನಿಲ್ಲಿ ಯು ಪಿನ್ಸ್ ಯೂಸ್ ಮಾಡ್ತೀನಿ. ಎಷ್ಟು ಬೇಕಾದ್ರೂ ಯು ಪಿನ್ಸ್ ಹಾಕೋಬಹುದು. ನಿಮಗೆ ಗೊತ್ತಾಗುತ್ತೆ, ಫೀಲ್ ಬರುತ್ತೆ ಈಗ ಟೈಟ್ ಆಗಿದೆ ಅಂತ ಹೇಳಿ. ಅಲ್ಲಿವರೆಗೂ ನೀವು ಯು ಪಿನ್ಸ್ ನ ನೀವು ಆಡ್ ಮಾಡ್ಕೋಬಹುದು. ಸೊ ತುಂಬ ಟೈಟನ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಯು ಪಿನ್ಸ್ ಅಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಸೈಜಲ್ಲೂ ಕೂಡ ಸಿಗುತ್ತೆ, ಸ್ಮಾಲ್ ಸೈಜಲ್ಲೂ ಕೂಡ ಸಿಗುತ್ತೆ. ನಿಮಗೆ ಮೀಡಿಯಂ ಸೈಜಲ್ಲಿ ತೊಗೊಂಡ್ರೆ ಸಾಕು. ಇವಾಗ ನೋಡಿ ಕಾಣಿಸ್ತಿದೆಯಲ್ಲ, ಈ ರೀತಿ ಫ್ರೀ ಆಗಿ ಬಿಟ್ಟು ನೀವು ಕರ್ಲ್ ಕೂಡ ಮಾಡ್ಕೋಬಹುದು. ಸರಿನಾ? ಸೊ ಕರ್ಲಿ ಮಾಡ್ಕೊಂಡು ನೀವು ಹೇರ್ ಆಕ್ಸೆಸರೀಸ್ ಮಧ್ಯದಲ್ಲಿ ನೀವು ಹಾಕೊಂಡ್ರಿ ಅಂತ ಹೇಳಿದ್ರೆ ರಿಸೆಪ್ಷನ್ಗೆಲ್ಲ ರೆಡಿ ಆಗ್ತಾರೆ ನೋಡಿ ಬ್ರೈಡಲ್ಸ್. ಸೊ ಆ ರೀತಿ ಫೀಲ್ ಬರುತ್ತೆ. ಸೊ ಅಥವಾ ನಿಮಗೆ ಕರ್ಲಿ ಏನು ಬೇಡ, ನಾವು ಹಿಂಗೆ ಪ್ಲೇನ್ ಆಗಿನೇ ಸ್ಟ್ರೈಟ್ ಹೇರಲ್ಲೇ ನಾವು ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಸೊ ಸ್ಟ್ರೈಟ್ ಮಾಡ್ಕೋಬಹುದು. ಅಥವಾ ಲಾಸ್ಟಲ್ಲೂ ಕೂಡ ನೀವು ಸ್ವಲ್ಪ ಶೇಪ್ ಕೊಡ್ಬೋದು, ಲೈಕ್ ಅಂದರೆ ಕರ್ಲಿ ಥರ ಮಾಡ್ಕೋಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಇವಾಗ ಇನ್ನೊಂದು ಅದರಲ್ಲೇ ನಿಮಗೆ ಇನ್ನೊಂದು ಹೇರ್ ಸ್ಟೈಲ್ನ ನಿಮಗೆ ತೋರಿಸ್ತಾ ಇದೆ ನೋಡಿ. ಸೊ ನೀವು ರೈಟ್ ಸೈಡಿಂದ ಸ್ವಲ್ಪ ಹೇರ್ನ ತಗೊಂಡು ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಹೇರ್ ತಗೋಬೇಕು. ಟಾರ್ ರಿಬ್ಬರ್ ಬ್ಯಾಂಡ್ ಅಂತ ಹೇಳಿ ಬರುತ್ತೆ, ಸೊ ಬ್ಲ್ಯಾಕ್ ಕಲರು. ಸೊ ಅದನ್ನು ನೀವು ನೀಟಾಗಿ ಟೈಟನ್ ಆಗಿ ಹಾಕಬೇಕು. ಸರಿನಾ? ಸೊ ಅವಾಗ ಗ್ರಿಪ್ ಆಗಿ ಸಿಗುತ್ತೆ ಆ್ಯಂಡ್ ಅದು ಕೂಡ ಲೂಸ್ ಆಗಿ ಬಿಡೋದಿಲ್ಲ, ಅಷ್ಟು ತುಂಬ ಟೈಟ್ ಆಗಿ ಅದು ಕೂರತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಇಲ್ಲಿ ನಾನು ತೊಗೊಂಡಿದ್ದೀನಿ, ರೈಟ್ ಸೈಡಲ್ಲೂ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಲೆಫ್ಟ್ ಸೈಡಲ್ಲೂ ಕೂಡ ತೊಗೊಂಡು ಈಗ ಟೈಟ್ ಆಗಿ ರಿಬ್ಬನ್ ಬ್ಯಾಂಡ್ನ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದ್ರೆ ಅಂತ ಹೇಳಿದ್ರೆ ಅದಷ್ಟು ಏನು ಪಾರ್ಟ್ ಇದೆ ಅಲ್ವಾ, ಸ್ವಲ್ಪ ಟೈಟನ್ನಾಗಿ ಕೂರುತ್ತೆ ಆ್ಯಂಡ್ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ಲೆಫ್ಟ್ ಸೈಡಿಂದ ಸ್ವಲ್ಪ ತೊಗೊಂಡು ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ತೊಗೋಬೇಕು. ಈಗ ಲೆಫ್ಟ್ ಸೈಡಲ್ಲಿ ಒಂದು 75% ನೀವು ಹೇರ್ ತೊಗೊಂಡ್ರಿ ಅಂತ ಹೇಳಿದ್ರೆ ರೈಟ್ ಸೈಡಲ್ಲಿ ಒಂದು 25% ಸ್ವಲ್ಪ ಹೇರ್ ತೊಗೋಬೇಕು. ಸೊ ಹೇರ್ ತೊಗೊಂಡು ಸೈಡಲ್ಲಿ ನೀವು ಈ ರೀತಿ ಟೈಟಾಗಿ ರಿಬ್ಬನ್ ಬ್ಯಾಂಡ್ ಹಾಕೋಬೇಕು. ಸೊ ನೀವು ಈಗ ಫಸ್ಟ್ ಒಂದು ಸೈಡ್ ತೊಗೊಂಡೆ, ಸೆಕೆಂಡ್ ಒಂದು ಸೈಡ್ ತೊಗೊಂಡೆ ಅಲ್ವಾ. ಸೊ ಈ ರೀತಿ ಆಪೋಸಿಟಲ್ಲಿ ತೊಗೊಂಡು ನೀವು ಇಷ್ಟಕ್ಕೇ ಸ್ಟಾಪ್ ಮಾಡ್ಬೋದು, ಅಥವಾ ನೀವು ಇನ್ನೊಂದು ಸ್ಟೆಪ್ ಕೂಡ ಈ ರೀತಿನೇ ಮಾಡ್ಕೋಬೋದು. ನಾನು ಈಗ 2 ಸ್ಟೆಪ್ ಅಷ್ಟೇ ಮಾಡಿಕೊಂಡು ಅಲ್ಲೊಂದು ಕೂಡ ಯು ಪಿನ್ ಹಾಕೊಂಡಿದ್ದೀನಿ, ಅದು ಟೈಟ್ ಆಗುತ್ತೆ. ಆ್ಯಂಡ್ ಈಗ ನಾನು ಹೇರ್ ಆಕ್ಸೆಸರೀಸ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಮನೇಲೇ ಇರೋಂಥ ಒಂದು ಫ್ಲವರ್ನ ಹೇಗೆ ಪಿನ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟೋನ್ಸ್ಗಳು ಕೂಡ ಸಿಗುತ್ತೆ. ಸೊ ಸ್ಟೋನ್ಸ್ ಹಾಕೋಬೇಕಾದ್ರೆ ಈ ರೀತಿಲಿ ನಾನು ತೋರಿಸಿದ್ನಲ್ಲ ಫ್ಲವರಲ್ಲಿ ಹೇಗೆ ಜೋಡಿಸ್ಕೋಬೇಕು, ಸೊ ಆ ರೀತಿಲಿ ಹಾಕೊಂಡು ನೀವು ಮಿಡಲಲ್ಲೆಲ್ಲ ಹಾಕಿದ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕೆಳಗಡೆ ನೀವೇನಾದ್ರು ಕರ್ಲಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಅಲ್ಲೂ ಕೂಡ ಹಾಕೋಬೋದು. ಅಥವಾ ಸ್ಟ್ರೈಟ್ ಹೇರ್ ಇತ್ತು ಅಂತ ಹೇಳಿದ್ರು ಕೂಡ ಈ ರೀತಿ ನೀವು ಪಿನ್ ಮಾಡ್ಕೋಬೋದು. ಸ್ಟೋನ್ಸ್ ಎಲ್ಲ ಸಿಗುತ್ತೆ, ಹೇರ್ ಆಕ್ಸೆಸರೀಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಿಮಗೆ ಯಾವುದು ನಿಮ್ಮ ಏನು ಡ್ರೆಸ್ ಹಾಕೊಂಡಿರುತ್ತೆ ಅದು ಮ್ಯಾಚಿಂಗ್ ಆಗಿ ತೊಗೋಬೋದು. ನೋಡಿ ಫೈನಲಿ ಆಗಿ ಈ ರೀತಿ ಬರುತ್ತೆ. ಜಸ್ಟ್ ನಿಮಗೆ ಒಂದು 5 to 10 ಮಿನಿಟ್ಸ್ ಒಳಗಡೆ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಸೊ ಇದನ್ನೆಲ್ಲದೂ ಕೂಡ ಬ್ರೈಡಲ್ಸ್ಗಳಿಗೆಲ್ಲ ಮಾಡ್ತಾರೆ, ನೀವು ಆರಾಮಾಗಿ ಮನೇಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿ ಬರುತ್ತೆ. ಸೊ ಕರ್ಲಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇನ್ನೂ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ಈ ಸೆಕೆಂಡ್ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಇದನ್ನ ಫಿಶ್ ಟೇಲ್ ಹೇರ್ ಸ್ಟೈಲ್ ಅಂತ ಹೇಳಿ ಕರೀತಾರೆ. ಫ್ರಂಟ್ ಏನು ನಾವು ಮಾಡ್ಕೊಂಡಿದ್ದೀವಲ್ಲ ಸೊ ಅದಕ್ಕೇನೆ ಇವಾಗ ನೆಕ್ಸ್ಟ್ ಇನ್ನೊಂದು ಹೇರ್ ಸ್ಟೈಲ್ ಟೈಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಫುಲ್ಲು ನೀವು ಹೇರ್ಗೆ ಒಂದು
ಪೋನಿ ಹಾಕೋಬೇಕು, ಟೈಟ್ ಆಗಿ ಪೋನಿ ಹಾಕೋಬೇಕು. ರಿಬನ್ ಬ್ಯಾಂಡ್ ಇಷ್ಟು ದಪ್ಪ ನೀವು ತಗೊಳಕ್ ಹೋಗ್ಬೇಡಿ. ಸೊ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸಿಕ್ಕಿದನ್ನ ನಾವು ಇದನ್ನ ತಗೊಂಡು ತೋರಿಸ್ತಾ ಇರೋಂಥದ್ದು ಅಷ್ಟೇ. ನೀವು ರಿಬನ್ ಬ್ಯಾಂಡ್ ಹಾಕೊಳ್ಳಿ, ಓಕೆನಾ. ಸೊ ಇವಾಗ ಪೋನಿಲಿ ನೀವು 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ 2 ಪಾರ್ಟಿಷನ್ ಅಲ್ಲಿ ಈಗ ಒಂದು ಸೈಡ್ ಸ್ವಲ್ಪ ಅಂದ್ರೆ ಒಂದು ಪಾರ್ಟಿಷನ್ ಅಲ್ಲಿ ಸ್ವಲ್ಪ ಕೂದಲು ತಗೊಂಡು ಅದರಲ್ಲಿ ನೀವು 2 ಪಾರ್ಟಿಷನ್ ಮಾಡ್ಕೊಂಡು ಏನ್ ದಪ್ಪ ಇದೆ ನೋಡಿ, ಅದೇ 1 ಪಾರ್ಟಿಷನ್ ಇದೆಲ್ಲ, ಸೊ ಅದ್ರ ಒಳಗಡೆ ಈ ರೀತಿ ಹಾಕೋಬೇಕು. ಸೊ 2 ಸೈಡಲ್ಲೂ ಕೂಡ ಅಂದ್ರೆ 2 ಪಾರ್ಟಿಷನ್ ಮಾಡ್ಕೊಂಡಿದ್ವಲ್ಲ ಫಸ್ಟ್, ಸೊ ಅದರಲ್ಲಿ ನೀವು ಸ್ವಲ್ಪ ಏನು ಕೂದಲು ತಗೊಂಡು ಸೊ ಅದರಲ್ಲಿ 2 ಪಾರ್ಟಿಷನ್ ಮಾಡ್ಕೊಂಡು ಈ ದಪ್ಪದ ಇರೋದನ್ನ ಈ ರೀತಿ ತಗೊಬೇಕು, ಸರಿನಾ. ಸೊ ಹಾಕೊಂಡು ಸೊ ಫುಲ್ಲು ಇದೇ ರೀತಿ ಕಂಟಿನ್ಯೂ ಆಗಿ ಬರಬೇಕು. ಸೊ ಈ ರೀತಿ ನೀವು ಮಾಡ್ಕೊಂಡ್ರಿ ಫುಲ್ ಓವರ್ ಆಲ್ ಆಯಿತು ಅಂತ ಹೇಳಿದ್ರೆ ಟ್ರೆಡಿಷನಲ್ ಆಗಿ ನೀವೇನೋ ರೆಡಿ ಆದ್ರೆ ಸ್ಯಾರೀಸ್ ಆಗಿರ್ಬೋದು ಅಥವಾ ಲೆಹೆಂಗಾಸ್ ಏನಾದ್ರು ಹಾಕೊಂಡ್ರಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರಿಬನ್ ಬ್ಯಾಂಡ್ ಏನು ಹಾಕಿದೀವಲ್ವಾ, ಸೊ ಅಲ್ಲಿ ನೀವು ಫ್ಲವರ್ ಆ್ಯಡ್ ಮಾಡ್ಕೋಬಹುದು, ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಏನು ಹೇರ್ ಆಕ್ಸೆಸರೀಸ್ ಎಲ್ಲ ಬರುತ್ತೆ, ಸ್ಟೋನ್ಸ್ ಏನಾದ್ರು ವರ್ಕ್ ಇರುತ್ತೆ ನೋಡಿ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಅದಕ್ಕಿಂತ ಈ ಏನು ಫ್ಲವರ್ಸ್ ಎಲ್ಲ ಇರುತ್ತೆ ನೋಡಿ, ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಫುಲ್ಲು ಅಂದರೆ ಸ್ವಲ್ಪ ತಿಕ್ಕಾಗಿ ನೀವೇನಾದ್ರು ಈ ಸೈಡಲ್ಲೆಲ್ಲ ನೀವು ಫ್ಲವರ್ನ ಆ್ಯಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಆಗಿ ನಾನು ತೋರಿಸ್ತೀನಿ ಯಾವ ರೀತಿಲಿ ಮಾಡ್ಕೋಬಹುದು ಅಂತ ಹೇಳಿ. ಹೇರ್ ಆಕ್ಸೆಸರೀಸ್ ಇಲ್ಲ, ಸೊ ಹಾಗಾಗಿ ಜಸ್ಟ್ ಹಿಂಗೆ ತೋರಿಸ್ತಾ ಇರೋಂಥದ್ದು. ಸೊ ಇದೆಲ್ಲ ಇವಾಗ ಈ ಒಂದು ಹೇರ್ ಸ್ಟೈಲ್ ತುಂಬ ಟ್ರೆಂಡಿ ಆಗಿದೆ ಇವಾಗ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಸೆಲೆಬ್ರಿಟೀಸ್ ಆಗಿರ್ಬೋದು, ಸೊ ತುಂಬ ಜನ ಈ ಒಂದು ಹೇರ್ ಸ್ಟೈಲ್ಸ್ನ ಪ್ರಿಫರ್ ಮಾಡ್ತಾರೆ ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ನೋಡ್ತಿದ್ರಲ್ಲ ಫುಲ್ಲು ಈ ರೀತಿನೇ ಸೇಮ್ ನಾನೇನು ಫಸ್ಟ್ ಪ್ರೊಸೀಜರ್ಲಿ ತೋರಿಸ್ತೆ ನೋಡಿ, ಸೊ ಅದೇ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಫುಲ್ ನಿಮ್ಮದು ಹೇರ್ ಎಲ್ಲಿವರೆಗೂ ಇದೆ, ನಿಮ್ಮ ಹೇರ್ ಲಾಂಗ್ ಆರು ಇರಲಿ ಅಥವಾ ಶಾರ್ಟ್ ಆರು ಇರಲಿ, ಸೊ ನೀವು ಈ ಒಂದು ಹೇರ್ ಸ್ಟೈಲ್ ಎಲ್ಲ ಏನು ಹೇರ್ ಟೈಪ್ಸ್ಗೂ ಕೂಡ ತುಂಬ ಸೂಟಬಲ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಕಾಣಿಸುತ್ತೆ ನೋಡಲಿಕ್ಕೆ ಅಂತಲೇ ಹೇಳ್ಬೋದು. ನಿಮ್ಮ ಹೇರ್ ಸ್ವಲ್ಪ ತಿನ್ನಾಗಿದ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ತಿನ್ನಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಹೇಗೆ ಏನು ಸ್ವಲ್ಪ ಅಗಲವಾಗಿ ಹೇಗೆ ಕಾಣೋದು ಅಂತ ಹೇಳ್ಬಿಟ್ಟು ಮುಂದೆ ತೋರಿಸ್ತೀನಿ ನೋಡಿ, ಕಾಣಿಸ್ತಿದ್ದಲ್ವಾ. ಸೊ ಈ ರೀತಿ ಸ್ವಲ್ಪ ನೀವು ಲೂಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಹೇರ್ ಅದೇನಿದೆಯಲ್ಲ ತುಂಬ ಟೈಟನ್ ಇರೋದು ಸ್ವಲ್ಪ ಲೂಸ್ ಆಗಿ ಕಾಣಿಸುತ್ತೆ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಫಿಸ್ಟೈಲ್ ಹೇರ್ ಸ್ಟೈಲ್ ಅಂತೂ ಇವಾಗ ತುಂಬ ಟ್ರೆಂಡಿ ಆಗಿದೆ. ಸೊ ನೀವೇನಾದ್ರು ನಿಮಗೆ ಗೊತ್ತಿಲ್ಲ ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಐ ಹೋಪ್ ನಿಮಗೆ ಇದು ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋ ಕ್ಲಾರಿಟಿಲಿ ಸ್ವಲ್ಪ ಲೋ ಕ್ವಾಲಿಟಿ ಇರ್ಬೋದು, ಅಂದರೆ ಲೈಕ್ ಸ್ವಲ್ಪ ನಿಮಗೆ ಬ್ಲರ್ ಆಗಿ ಏನಾದ್ರು ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ಸಿಂದ ಈ ರೀತಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿಯಲ್ಲಿ ಕಾಣಿಸೋ ಹಾಗೆ ಮಾಡ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕಾಣಿಸ್ತಿದೆ ಅಲ್ವಾ ಈ ರೀತಿ ಸ್ವಲ್ಪ ಲೂಸ್ ಆಗಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಲುಕ್ ಅದು ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ನೆಸೆಸಿಟಿ ಇತ್ತು ಅಂತ ಹೇಳಿದ್ರೆ ಹೇರ್ ಸ್ಪ್ರೇ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಮ್ದು ಫುಲ್ ಆಗಿದೆ, ನೀವು ಬ್ಯಾಕ್ ಸೈಡ್ ಎತ್ತು ನೋಡಿದ್ರು ಕೂಡ ಸೇಮ್ ಅದೇನು ಫ್ರಂಟಲ್ಲಿ ಕಾಣ್ತಿದೆಯಲ್ಲ ಸೇಮ್ ಬ್ಯಾಕಲ್ಲೂ ಕೂಡ ಕಾಣಿಸುತ್ತೆ. ಆ್ಯಂಡ್ ನಿಮಗೆ 4 ಸೈಡಲ್ಲೂ ಕೂಡ, ಸೊ ನಾನು ಈ ಸೈಡಲ್ಲೂ ಕೂಡ ತೋರಿಸ್ತೀವಿ ನೋಡಿ, ಸೇಮ್ ಅದೇ ರೀತಿಯೇ ಕಾಣಿಸುತ್ತೆ. ಇದನ್ನ ಫಿಸ್ಟೈಲ್ ಅಂತ ಹೇಳಿ ಕರೀತಾರೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸರಿನಾ. ಸೊ ನೀವು ಸ್ವಲ್ಪ ಹೇರ್ ಇಲ್ಲಿ ಲಾಸ್ಟಿಗೆ ಇಲ್ಲಿ ಬಿಟ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲೂ ಕೂಡ ನೀವೇನಾದ್ರು ಒಂದು ಫ್ಲವರ್ನ ಆ್ಯಡ್ ಮಾಡ್ಕೋಬಹುದು. ಸೊ ನಾನಿವಾಗ ನೋಡಿ ಮಿಡಲಲ್ಲಿ ಫ್ಲವರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಸ್ವಲ್ಪ ಈಗ ರಿಬನ್ ಬ್ಯಾಂಡ್ ಹಾಕಿದಿರಲ್ಲ, ಸೊ ಅಲ್ಲಿವರೆಗೂ ನೀವು ಫ್ಲವರ್ ಹಾಕೊಂಡ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಏನು ಜಡೆ ಹಾಕಿದಾರಲ್ಲ ಸೊ ಅಲ್ಲೂ ಕೂಡ ಸ್ಟೋನ್ಸ್ ಅಥವಾ ಫ್ಲವರ್ ಏನಾದ್ರು ಇಟ್ರಿ ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಹೋಪ್ ಈ ಒಂದು ಹೇರ್ ಸ್ಟೈಲ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಒಂದೇ ಫ್ರಂಟ್ ಏನು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ವಲ್ಲ ಸೊ ಅದರಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ 2 ಟೈಪ್ಸಲ್ಲಿ ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಜಸ್ಟ್ 10 to 15 ಮಿನಿಟ್ಸ್ ಒಳಗಡೆ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಇವತ್ತಿನ ಹೇರ್ ಸ್ಟೈಲ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಹೇರ್ ಸ್ಟೈಲ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ಯೂಸ್ ಮಾಡಿರೋಂಥ ಆಕ್ಸೆಸರೀಸ್ ಬಂದು ಜಸ್ಟ್ ಹೇರ್ ಪಿನ್ಸ್ ಆ್ಯಂಡ್ ಈ ಒಂದು ರಿಬನ್ ಬ್ಯಾಂಡ್ ಅಷ್ಟೇ. ಸೊ 2 ಯೂಸ್ ಮಾಡಿ ಈ 2 ಹೇರ್ ಸ್ಟೈಲ್ಸ್ ನೀವು ಆರಾಮಾಗಿ ಈಸಿಯಾಗಿ 10 to 15 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆ ಕೂಡ ವಿಡಿಯೋ ಶೇರ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.